ಕಂತೆ ಕಂತೆ ನೋಟು ಪ್ರಕರಣ ಸಂಬಂಧ ನ್ಯಾಯಮೂರ್ತಿ ಯಶವಂತ ವರ್ಮಾ ವಿರುದ್ಧದ ಮಹಾಭಿಯೋಗ ಪ್ರಕ್ರಿಯೆ ಶುರುವಾಗಿದೆ. ವಿರೋಧ ಪಕ್ಷಗಳ ನಾಯಕರು ಸೇರಿದಂತೆ 149 ಸಂಸದರು ಸಹಿ ಮಾಡಿದ ಪತ್ರವನ್ನು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾಗೆ ಸಂಸದೀಯ ವ್ಯವಹಾರ ಸಚಿವ ಕಿರಣ್ ರಿಜಿಜು ಸಲ್ಲಿಸಿದ್ದಾರೆ. ಆಯಿತು, ಆ ಅಭಿಯೋಗ ಆಗಬೇಕು, ಅದು ಪಾಸ್ ಆಗಬೇಕು, ಚರ್ಚೆ ಆಗಬೇಕು, ಆಮೇಲೆ ವೋಟಿಂಗಿಗೆ ಹೋಗಬೇಕು, ಎಲ್ಲ ಆಗಬೇಕು. ಸರ್, ಈಗ ಆಂತರಿಕ ವರದಿಯನ್ನು ಪ್ರಶ್ನಿಸಿ ಅವ್ರು ಕೋರ್ಟ್ಗೆ ಹೋಗಿರೋದ್ರಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ತೊಂದರೆ ಇಲ್ಲ, ಅದೇನಿದಲ್ಲ. ಸುಪ್ರೀಂ ಕೋರ್ಟು ನೀವು ಏನು ಕ್ರಮ ತಗೋತಿರೋ ತಗೊಳ್ಳಿ ಅಂತ ಕೇಂದ್ರ ಸರ್ಕಾರಕ್ಕೆ ಹೇಳಿ ಆಗೋಗಿದೆ, ಅವರು ಕ್ರಮ ತಗೋಬೋದು. ಆದರೆ ಕಾಂಗ್ರೆಸ್ ಶಾಸಕರಾದಂತಹ ಪಂಚಮಸಾಲಿ ರಾಷ್ಟ್ರೀಯ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರು ಮತ್ತು ಜಯಮೃತ್ಯುಂಜಯ ಶ್ರೀ ಪಂಚಮಸಾಲಿ ಪೀಠದ ಗಲಾಟೆ ಜೋರಾಗಿದೆ. ಅವ್ರಿಗೆ ವಿಷಪ್ರಾಶನ ಮಾಡಿದ್ದಾರೆ ಅಥವಾ ಮಾಡೋ ಪ್ರಯತ್ನ ನಡೆದಿದೆ ಅನ್ನೋ ಕಾರಣ ಅನ್ನೋದನ್ನು ಅರವಿಂದ್ ಬೆಲ್ಲದ್ ಹೇಳ್ತಾರೆ. 2 ಮುಸ್ಲಿಂ ಹುಡುಗರು ಅಡಿಗೆ ಮನೆಗೆ ಹೋಗಿ ಬಂದ ಕೆಲ ಹೊತ್ತಿನಲ್ಲಿ ಅವರ ಆರೋಗ್ಯ ಹದಗೆಟ್ಟಿದೆ. ಈ ಬಗ್ಗೆ ಅವ್ರು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಓಕೆ, ಇನ್ನು ಜಯಮೃತ್ಯುಂಜಯ ಶ್ರೀಗಳಿಗೆ ಶಾಸಕ ಹೊತ್ನಾಳಂದೇನೋ ಅಲ್ಲ, ಅದನ್ನು ಚೆಕ್ ಮಾಡಿಸಿ. ಇಫ್ ಫುಡ್ ಪಾಯ್ಸನಿಂಗು ಮುಸ್ಲಿಮೋ ಹಿಂದೂನೋ ಕ್ರಿಶ್ಚಿಯನ್ನೋ ಪಾರ್ಸಿನೋ ಅದೆಲ್ಲ ಕ್ವಶನು ಆಗಿರೋದಾದರೆ ಇಟ್ಸ್ ಎ ಸೀರಿಯಸ್ ಇಶ್ಯೂ, ಜೋಕಲ್ಲ ಅದು. ಹಾಂ, ಈ ಸ್ವಾಮೀಜಿಗೆ 15 ಎಕರೆ ನಾವು ಜಾಗ ಕೊಡ್ತೀವಿ ಬೇಕಾದ್ರೆ ಅವರಲ್ಲಿ ಯಾರು ಟ್ರಸ್ಟ್ಗಳ ರಾಜಕಾರಣಿಗಳು ಇರೋದೆಲ್ಲ ಬೇಡ ಅಂತೇನೋ ಯತ್ನಾಳದಂತೆ. ಆಯಿತು. ಈ ಮಧ್ಯೆ 40 ವರ್ಷದ ಬಳಿಕ ದಾವಣಗೆರೆಯಲ್ಲಿ ರೇಣುಕಾ ಮಂದಿರದಲ್ಲಿ 2 ದಿನಗಳ ಸಮ್ಮೇಳನ ನಡೆದಿದೆ, ಶೃಂಗಾರ ಸಮ್ಮೇಳನ. ವೀರಶೈವ ಲಿಂಗಾಯತ ಸಮುದಾಯದ ಪಂಚಪೀಠಗಳು ಹಾಗೂ ಅದರ ಸ್ವಾಮೀಜಿಗಳು ಭಾಗಿಯಾಗಿದ್ದಾರೆ. ಯಡಿಯೂರಪ್ಪನವರು ಅವರು ಎಲ್ಲರೂ ಹೋಗಿದ್ದಾರೆ. ಪಂಚಪೀಠಗಳು ಒಂದು ಕಡೆ ಭಾಗಿಯಾಗಿರೋದೇ ಅತಿ ದೊಡ್ಡ ಸುದ್ದಿ. ಸ್ವಾಮೀಜಿ ಅವ್ರಿಗೆ ಇದೇನು ಫುಡ್ ಪಾಯ್ಸನಿಂಗ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ವಿಚಾರ ಮಾಡಿದ್ರೇನೋ ಗೊತ್ತಿಲ್ಲ. ಮುಸ್ಲಿಂ ಸಮಾಜದ ಹುಡುಗರು 1-2 ದಿನ ಕೆಲಸ ಮಾಡಿ ಅಡಿಗೆ ಮನೆಯೊಳಗೆ ಹೋಗಿದ್ರು ಅಂತೇಳಿ. ಅದಾದ ಸ್ವಲ್ಪ ಹೊತ್ತಿನ ಮೇಲೆ ನಮ್ಗೆ ಗೊತ್ತಾಯ್ತು ಸ್ವಾಮೀಜಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತೇಳಿ. ನಾನು ಸ್ವಾಮೀಜಿ ಅವರಿಗೆ ಫೋನ್ ಮಾಡಿದ್ದೆ. ಸ್ವಾಮೀಜಿ ಅವರು ಹೇಳಿದರು, ಹೌದು, ನನಗೆ ಯಾಕೋ ಸಮಾಧಾನ ಇಲ್ಲ, ನನಗೇನೋ ಯಾರೋ ವಿಷಪ್ರಾಶನ ಮಾಡಿರ್ಬೋದು ಅನ್ನುವಂಥ ಸಂಶಯವನ್ನು ಅವರು ವ್ಯಕ್ತಪಡಿಸಿದರು. ಆದರೆ ಯಾಕೋ ಏನು ಶ್ರೀಗಳಿಗೆ ಮತ್ತು ಕಾಶ್ಯಪ್ನವರಿಗೆ ವೈಮನಸ್ಸು ಉಂಟಾಗ್ಯದ. ಸೆಟ್ರೇಟ್ ಮಾಡೋಣ ಅಂತ ಮನವಿಯನ್ನು ನಾನು ಕಾಶ್ಯಪ್ನವರಿಗೆ ಮಾಡ್ತೇನೆ. ಸಮಸ್ಯೆ ಬೇಕಾದಷ್ಟು ದೊಡ್ಡದಿದ್ರು ಸ್ವಲ್ಪ ತೆರೆದ ಮನಸ್ಸಿದ್ರೆ ಪರಿಹಾರಕ್ಕೆ ಸಾಧ್ಯತೆ ಇದ್ದೇ ಇರ್ತದೆ. ಹಾಗೆಲ್ಲ ಬದಲಾಗ ಸಭೆ ಆಗಲ್ಲ. ಅದು ಕರೆ ಈ ಪಂಚಮಸಾಲಿ ಹೋರಾಟಕ್ಕೆ ಆಯಾಯ ಸಂದರ್ಭದಲ್ಲಿ ಆಯಾಯ ರಾಜಕಾರಣಿಗಳೇ ಅದರ ಬೆನ್ನೆಲುಬಾಗಿ ನಿಂತಿರೋದು, ಧನ ಸಮೇತ, ಎಲ್ಲದರ ಸಮೇತ ಅದು. ಮತ್ತು ಅದರ ಲಾಭಗಳನ್ನು ಆ ಚುನಾವಣಾ ಸಂದರ್ಭದಲ್ಲಿ ಅವರಿಗೆ ಬೇಕಾದ ಪೂರಕ ರೀತಿಗಳಲ್ಲಿ ಅದನ್ನು ಪಡ್ಕೊಳ್ಳುವಂತಹ ಸರ್ವತಂತ್ರ ಸರ್ವ ರೀತಿಯ ಸ್ಟ್ರಾಟಜಿಗಳು, ತಂತ್ರಗಳು ಅದರಲ್ಲಿ ಅಡಗಿದ್ದವು. ಹಾಗಾಗಿ ಅಷ್ಟು ಸುಲಭ ಅಲ್ಲ ಇದು ಸೆಟ್ಲ್ಮೆಂಟು. ಎಸ್, ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ಬೀದರ್ ಮಹಿಳಾ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ನಿನ್ನೆಯಷ್ಟೇ ಮೆಡಿಕಲ್ ಟೆಸ್ಟ್ಗೆ ಒಳಗಾಗಿದ್ದ ಸಂತ್ರಸ್ತೆ ಇವತ್ತು ಬೀದರ್ ಜೆಎಂಎಫ್ಸಿ ಕೋರ್ಟ್ನಲ್ಲಿ 183 ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಬಳಿಕ ಸುದ್ದಿಗೋಷ್ಠಿ ಕೂಡ ನಡೆಸಿದ್ರು. ನಿನ್ನೆ ಪ್ರಭು ಚೌಹಾಣ್ ಮಾಡಿದಂತಹ ಆರೋಪಗಳನ್ನು ಅಲ್ಲಗೆಳೆದ್ರು, ನನಗೆ ನ್ಯಾಯ ಸಿಗಬೇಕು ಅಂದರು. ಇನ್ನು ಸಂತ್ರಸ್ತೆಯ ಸಹೋದರ ಕೂಡ ಮಾತನಾಡಿ ಪ್ರತೀಕ್ ಚೌಹಾಣ್ ಬಹಳಷ್ಟು ಹುಡುಗಿಯರ ಜೊತೆ ಸಂಪರ್ಕದಲ್ಲಿದ್ದಾನೆ, ಆ ಬಗ್ಗೆ ನಮ್ಮ ಹತ್ರ ಒಂದಷ್ಟು ದಾಖಲೆಗಳು ಇದೆ ಅಂತ ಆರೋಪಿಸಿದ್ದಾರೆ. मेरा उनके साथ अफेयर था ना, तो मैं पहले प्रतीक जी से क्यों बात करती मैं? हमारा तो लव मैरिज है, उनको पता है, हम 2 साल से पहले से हम थे. तब उन्होंने नहीं देखा. एंगेजमेंट के बाद ही उनको अचानक से समझ में आया कि मेरा उसके साथ रिलेशनशिप है. प्रतीक ने मेरा पूरा स्टडी किया है. वो किसी और लड़की के साथ, उसके भी डिटेल्स हमने पुलिस वालों को दिया है. वो किसी और लड़की के साथ होता था उसके बर्थडे पे. वो भी मेरे पास बहुत सारे ರೈಟ್. ನನ್ನ ಪ್ರಕಾರ ರೆಗ್ಯುಲರ್ ತನಿಖೆ ಆಗಬೇಕಷ್ಟೇ. ಇಲ್ಲಿ ಇರೋದು ಏನೀಗ ಮದುವೆ ಆಗಲ್ಲ ಅಂತ ಮೋಸ ಮಾಡ್ತಿದ್ದಾರೆ ಅಂತ, ಎರಡನೇದವ್ರನ್ನ ಮಿಸ್ಯೂಸ್ ಮಾಡ್ಕೊಂಬಿಟ್ಟಿದ್ದಾರೆ ಅಂತ. ಓಕೆ, ಮದುವೆ ಆಗಲ್ಲ, ನಾನು ಮೋಸ ಮಾಡ್ತಿದ್ದಾರೆ ಅನ್ನೋದು ಕಾನೂನು ಪ್ರಕಾರನೇ ಕೋರ್ಟ್ಗೆ ಹೋಗಬೇಕಾಗತ್ತೆ, ವೆದರ್ ಇಟ್ ಅಮೌಂಟ್ಸ್ ಟು ಚೀಟಿಂಗ್ ಆರ್ ನಾಟ್ ಅನ್ನೋದು. ಬಟ್ ಈ ಮಿಸ್ಯೂಸ್ ಮಾಡ್ತಿದ್ದಾರೆ ಅನ್ನೋದು ಇಟ್ ಹ್ಯಾಸ್ ಟು ಬಿ ಡನ್ ಬೋತ್ ಮೆಡಿಕಲಿ ಆರ್ ಅದರ್ವೈಸ್ ಡ್ಯಾಶ್ ಲೀಗಲಿ. ಯಾರು ಅದರಿಂದ ತನಿಖೆ ಮಾಡಿಸಿ ಹೊರಗೆ ಗೊತ್ತಾಗುತ್ತೆ. ಎಸ್.